ಪರವಾಗಿಲ್ಲ, ಚೆನ್ನಾಗಿ ನಡೆದಿದೆ. ಜಾರ್ಖಂಡ್ ಕೂಡ ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ. ಇವತ್ತು ಮಹಾರಾಷ್ಟ್ರ ಮುಗಿಸಿ ಪೂನಾ ಮತ್ತು ನಾಸಿಕ್ ಎರಡೂ ಮುಗಿಸ್ಕೊಂಡು ನಾಡ್ದು 16 ಇನ್ನೊಂದು ರೌಂಡ್. ಆಲ್ರೆಡಿ 2 ರೌಂಡ್ಸ್ ಬಂದಿದ್ದೇನೆ. ಇನ್ನು ಒಂದು ರೌಂಡು 16ಗೆ ಹೋಗಬೇಕು. ಆ್ಯಸ್ ಆನ್ ಟುಡೇ ಎಲ್ಲ ಕಡೆ ಚೆನ್ನಾಗಿದೆ. ಆ್ಯಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪ ಅಂತಂದರೆ ನಮಗೇನು ಮಾಡ್ತೀರಿ, ನಮ್ಮ ರಾಜ್ಯಕ್ಕೇನು ಮಾಡ್ತೀರಿ, ಏನು ಕೊಟ್ಟಿರಿ ಅಂತೇಳಿ ಅವ್ರಿಗೆ ಕೇಳ್ತಾ ಇದ್ದಾರೆ. ಇವರೆಲ್ಲ ಆರ್ಟಿಕಲ್ 371 ಅದು ಆಗೋಯ್ತು ಪಾರ್ಲಿಮೆಂಟ್ಗೆ. ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದಾರೆ. ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀರಿ, ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ, ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ, ಅದು ಏನು ಕೊಡ್ತೀರಾ ಇಲ್ಲ. ಕೆಲವು GSTಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ, ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದರ ಮೇಲೆ ನೀವೇನು ಮಾಡ್ತೀವಿ, ಅಥವಾ MSP ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ದಿದೆ, ಕಾಟನ್ದಿದೆ, ಅವರು ಅಲ್ಲಿ MSP ಏನಿದೆ ಆ MSPನೇ ಕೊಡ್ತಾರೆ. ಈಗ ಅಲ್ಲಿ ಆ MSP ಕೆಳಗಡೆ ಮಾರ್ಕೆಟ್ನಾಗ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವು ಪ್ರಶ್ನೆ ಅವ್ರು ಕೇಳ್ತಾರೆ. ಆದರೆ ಸರ್ಕಾರ ಬಳಿ ಅದು ಉತ್ತರ ಇಲ್ಲ, ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋದಾಗ ಆಲ್ರೆಡಿ ಹೇಳಿದ್ದೇವೆ. ಅದು ಕರ್ನಾಟಕ ಮಾದರಿಯಲ್ಲಿ ಅಲ್ಲಿನೂ ಕೂಡ 5 ಗ್ಯಾರಂಟಿ ಮಾಡಿದ್ವಿ. 5 ಗ್ಯಾರಂಟಿಗಳಿಗೆ ಕೆಲವು ಕ್ಲಾಸ್ಗಳೇನಿವೆ ಅವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಯುವಕರಿಗೆ ಸ್ಟೈಪಂಡ್ ಕೊಡ್ತಕ್ಕಂಥದ್ದು, ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ರೈತರಿಗೆ MSP ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ರು ಯುವಕರಿಗೆ 4,000 ರೂಪೀಸ್ ಸ್ಟೈಪಂಡ್ ಕೊಡ್ತಾರೆ. ಹೀಗೆ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾರು ಒಬ್ಬರು ಕೇಳಿದ್ರು ಹೇಳ್ಬೋದು. ಸರ್, ಅಜಿತ್ ಪವಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಮಹಾಯುತಿ ಗೌರ್ಮೆಂಟ್ ಮಾಡುವಾಗ ಗೌತಮ್ ಅದಾನಿ ಅವರು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ. ಅದ್ರ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ, ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವನದೇ ಮಾತಾಡ್ತಾರೆ. ಅವನು ರಾಜಕಾರಣದಾಗ ಕೈ ಹಾಕಿದಾನೆ ಅಂಥೇಳಿ ನಾವು ಇದನ್ನು ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು, ಎಮೋಷ್ನಲಿ ಭಾಷಣ ಮಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನ ಸಪೋರ್ಟನ್ನು ಇವರು BJPನವ್ರು ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ಇಂಥ ಕ್ರೋನಿ ಕ್ಯಾಪಿಟಲಿಸ್ಟಿಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ, ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟಿಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ. ಈ ದೇಶದಾಗೆ 5% ಜನರ ಹತ್ರ 62% ಸಂಪತ್ತಿದೆ, 62%. ಆದರೆ 50% ಬಡವರ ಹತ್ರ ಕೇವಲ 3%
ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ. ಇದ್ರ ಮೇಲೆ ಲೆಕ್ಕ ಹಾಕಿ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿಯವರು ಶಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಈ ನೀವು ಈ ಒಂದು 10-20 ಕ್ಯಾಪಿಟಲ್ ಬೆಳೆಸೋಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ 100 ಜನ ಬೆಳೀತಾರೆ. ಆದರೆ ಅವನು ಅದು ಮಾಡ್ತಾ ಇಲ್ಲ. ನಾ ಈಗ ಪದೇ ಹೇಳೋದು ಒಂದ್ಸಾರಿ ಹೇಳಿನಿ, ಅವನು ಉತ್ತರ ಕೊಟ್ಟಿದ್ದ ಮುಗಿದು. सर पीएम ने कांग्रेस के ऊपर टारगेट किया है कि रिजर्वेशन कांग्रेस रिजर्वेशन के बारे में ಆದರೆ ಅವ್ರೇನು ಹೇಳ್ತಾರೆ, ರಿಸರ್ವೇಷನ್ನು ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು. ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಕಿದವ್ರು ಅವರೇ. ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ, ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ, ಈ ಫ್ಲ್ಯಾಗ್ ತಿರಂಗ ಜೆಂಡಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಓದಿದ್ರೆ ಗೊತ್ತಾಗ್ತದೆ. अरे बस सर रिजर्वेशन के बारे में अरे रिजर्वेशन के बारे में क्या, रिजर्वेशन संविधान में है, देना पड़ेगा, अगर नहीं दिए तो घर को जाते हैं।